ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತ ಹೇಳಿದರೆ, ನಾನು ಸೀಮಂತಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀವಿ, ಬಿಹೈಂಡ್ ದ ಸೀನ್ ಆಗಿರ್ಬೋದು, ಮತ್ತು ನನ್ನ ಸೀಮಂತಕ್ಕೆ ನಾನು ಯಾವ ರೀತಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನನ್ನ ಸೀಮಂತ ವ್ಲಾಗು ಇದಾದಮೇಲೆ ಬರುತ್ತೆ. ಓಕೆನಾ? ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇಲ್ಲಿ ಮಹಿ ಸೀಮಂತಕ್ಕೆ ನಾವು ತುಂಬ ಗ್ರ್ಯಾಂಡಾಗೂ ಮಾಡ್ಕೊಳ್ತಾ ಇಲ್ಲ, ತುಂಬ ಸಿಂಪಲಾಗೂ ಮಾಡ್ಕೊಳ್ತಾ ಇಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ಮಹಿನೇ ಇಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ ಬ್ಯಾಕ್ ಡ್ರಾಪ್ಗೆಲ್ಲ. ಸೊ ಇಲ್ಲಿ ನಾನು ಊರಿಂದ, ನಮ್ಮದು ತೆಂಗಿನ ತೋಟ ಇದೆ, ಸೊ ಅದಕ್ಕೆ ನಾವು ಊರಿಂದನೇ ಅಪ್ಪನ ಕೈಲಿ ತೆಂಗಿನ ಗರಿನ ತರಿಸಿದ್ದೆ. ಇಲ್ಲಿ ನೋಡ್ತಿರ್ಬೋದು, ನನ್ನ ಕಝಿನ್ನು ಮತ್ತು ಮಹಿ ಇಬ್ಬರು ಸೇರಿಕೊಂಡು ಬ್ಯಾಕ್ ಡ್ರಾಪ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಏನಂತಾರೆ, ಸೀಮಂತಕ್ಕೆ ಹಿಂದೆಗಡೆ ಡಿಸೈನ್ ಬೇಕಲ್ಲ ಅಂತ ಹೇಳಿ. ಆ್ಯಕ್ಚುಲಿ ನಾವು ಬಾಳೆ ಎಲ್ಲೆಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಫೈನಲಾಗಿ ತೆಂಗಿನ ಮರದ ಗರಿ ಇರುತ್ತಲ್ಲ, ಅದ್ರಲ್ಲಿ ಮಾಡೋಣ ಅಂತ ಇಲ್ಲಿ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಈ ರೀತಿ. ಎಂಡು ಮತ್ತು ನಾನು ಸಿಕ್ಕಾಪಟ್ಟೆ ಅಂದ್ಕೊಂಡಿದ್ದೆ ಫಾಸ್ಟಾಗಿ ಆಗುತ್ತೆ ಅಂತ, ಬಟ್ ತುಂಬಾ ಕಷ್ಟ. ಡೆಕೋರೇಷನ್ ಮಾಡೋರು ಎಷ್ಟು ಕಷ್ಟಪಟ್ಟು ಈ ರೀತಿ ಮಾಡ್ತಾರಲ್ವ ಅಂತ ನನಗೆ ಆಮೇಲೆ ಅನ್ನಿಸ್ತು. ಬಟ್ ನನ್ನ ತಮ್ಮ ಮತ್ತು ಅಂದರೆ ನನ್ನ ಕಝಿನ್ ಮತ್ತು ಮಹಿ ತುಂಬಾ ಕಷ್ಟಪಟ್ಟು ಬೆಳಿಗ್ಗೆಯಿಂದನೂ ಅವರು ಕೆಲಸ ಮಾಡ್ತಾನೆಯಿದ್ರು. ಟಿಫನ್ ಮಾಡ್ತಾಯಿದ್ರು ಕೆಲಸನ. ಮಧ್ಯಾಹ್ನ ಅವ್ರು ಟಿಫನ್ ಮಾಡಿದ್ದು ನಿಜ ಹೇಳಬೇಕು ಈ ವಿಷಯದಲ್ಲೆಲ್ಲ ಅಲ್ವಾ. ಸೊ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡ್ತಿರ್ಬೇಕಾದ್ರೆ ನೆಕ್ಸ್ಟು ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನನ್ನ ತಂಗಿ ಅವರೆಲ್ಲ ಜಾಯ್ನ್ ಆಗ್ತಾರೆ. ಒಬ್ಬರಾದ್ಮೇಲೆ ಒಬ್ಬರು ಏನು ಹೇಳ್ತಾರೆ, ಹೆಲ್ಪ್ ಮಾಡಿಕೊಡ್ತಾಯಿದ್ರು ಬೇಗ ಆಗುತ್ತೆ ಅಂತ ಹೇಳಿ. ನೋಡ್ತಿರ್ಬೋದು, ಇಲ್ಲಿ ಎಲ್ಲರೂ ಬಂದು ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಸೋನು ಹಾಯ್ ಮಾಡು ಪಾಪ ಮಯ್ಯ ಅಂತೂ ದೇವ್ರು ತೋದ್ರು. ಬೆಳಗ್ಗೆಯಿಂದ ಕೆಲಸ ಮಾಡಿ ನಮ್ಮಮ್ಮ ಬಂದ. ಮಮ್ಮಿ ನೋಡಮ್ಮ, ನಮ್ಮಮ್ಮನ ಯೂಟ್ಯೂಬಲ್ಲಿ ಹೊಸಿ ಜನ ಕೇಳ್ತಾರ, ನಿಮ್ಮ ಅಮ್ಮನ ಜೊತೆ ಫೋಟೋ ಹಾಕಿ ಅಂತಾರೆ. ನಾನೇನೋ ಅಂತ ದೀಪ ನಿನ್ನೆ ಝೂಮ್ ಮಾಡ್ತೈತೆ, ಮಾಡಾದ್ಮೇಲೆ ಏನು ಅಂತೆ. ಪಾಪ ಎಲ್ಲ ಕಷ್ಟಪಡ್ತಾವ್ರೆ. ನಮ್ಮ ಬಸ್ಸಿಗೂ ಚಿನ್ನೂ ಇಲ್ಲ, ಆರು ಫೋನ್ ನೋಡ್ತಾರೆ. ಪಾಚಿ ಸುಮ್ಮ ಆಯಿತು. ಬಿಡು ಮಲ್ಕೊಳ್ಳಿ, ಡಿಸ್ಟರ್ಬ್ ಮಾಡಬಾರ್ದು. ನಾವೆಲ್ಲ ಇಲ್ಲಿ ಹೊರಗಡೆನೇ ಸೇರ್ಕೊಂಡಿದ್ವಿ ಅಲ್ವಾ. ಸೊ ಅದಕ್ಕೆ ನಮ್ಮ ಚಿನ್ನು ಮತ್ತು ಲಶ್ವಿಕು ಅವ್ರನ್ನ ಮನೆ ಒಳಗಡೆ ಇಬ್ಬರನ್ನೇ ಬಿಟ್ಟು ಬರೋದು ಬೇಡ ಅಂತ ಹೇಳಿ ಇಲ್ಲೇ ಕರ್ಕೊಂಡು ಬಂದಿದ್ವಿ. ಸೊ ಅವರು ಆಟಾಡೋ ತನಕ ಆಟಾಡಿ ಸುಸ್ತಾಗ್ಬಿಟ್ಟಿತ್ತು. ನಮ್ಮ ಚಿನ್ನು ತಮ್ಮನ್ನ ಮಲಗಿಸ್ತಾ ಇದ್ಲು, ನೋಡ್ತಿರ್ಬೋದು, ಅದೆಲ್ಲ ಕ್ಯೂಟ್ ಮೂಮೆಂಟ್ಸು. ಸೊ ಅದನ್ನೆಲ್ಲ ನಮ್ಮ ಅಕ್ಕ ಕ್ಯಾಪ್ಚರ್ ಮಾಡಿದ್ಲು. ಆ್ಯಂಡ್ ಈ ರೀತಿ ಏನು ಹೇಳ್ತಾರೆ, ಮಧ್ಯ ಫ್ಲವರ್ ಬಿಡೋಣ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ವಿ. ಆ್ಯಂಡ್ ನಾವು ಒಂದು ಮಿಸ್ ಮಾಡ್ಕೊಂಡ್ವಿ. ಏನಂತ ಹೇಳಿದರೆ, ಹಿಂದೆ ಕಡೆ ಏನು ಹೇಳ್ತಾರೆ, ಸ್ಕ್ರೀನ್ ಬಿಡಬೇಕಾಗಿತ್ತು. ಅದು ಲಾಸ್ಟಲ್ಲಿ ಹಾಕೋಣ ಅಂತ ಅಂದ್ಕೊಂಡು ಏನು ಮಾಡ್ಕೊಂಡ್ವಿ, ಮಿಸ್ ಆಗೋಯಿತು. ಸೊ ನೆನಪೇ ಆಗಲಿಲ್ಲ ಯಾರಿಗೂ. ಸಡನ್ನಾಗಿ ಶಾಸ್ತ್ರಕ್ಕೆಲ್ಲ ಕೂರಿಸ್ಬೇಕು, ಟೈಮ್ ಆಗೋಯಿತು ಅಂತ ಹೇಳಿದ್ರ. ಸೊ ಅಂದರೆ ಇದು ನೆಕ್ಸ್ಟ್ ಡೇ, ಏನು ಹೇಳ್ತಾರೆ, ನೆಕ್ಸ್ಟ್ ಡೇ ನಾವು ಹೂನ ಪೌಂಡ್ಸಿದ್ದು, ಅಂದರೆ ಹೂನ ತಂದು ಡಿಸೈನ್ ಮಾಡಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗು. ಹಿಂದಿನ ದಿನ ಗರಿ ಎಲ್ಲ ತಂದು ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ರು. ಸೊ ಸೀಮಂತದ ದಿನ ಹೂ ತಂದು ಹಾಕ್ಕೊಂಡಿತ್ತು. ಆವಾಗ ಟೈಮ್ ಆಗೋಯಿತು, ನನಗೆ 11:15ಗೆ ಕೂರಿಸ್ಬೇಕಿತ್ತು ನನ್ನ ಶಾಸ್ತ್ರಕ್ಕೆ. ಸೊ ಟೈಮ್ ಆಗೋಯಿತು ಅಂತ ಹೇಳಿ ಎಲ್ಲ ಇದು ಮಾಡ್ಕೊಳ್ತಾಯಿದ್ರು. ಇದು ಕೂಡ ಸೀಮಂತದ ಹಿಂದಿನ ದಿನದ ರಾತ್ರಿ. ಯಾರೂ ಬೇಗ ಮಲ್ಕೊಳ್ಳಿಲ್ಲ. ನಾವು ಮಲ್ಕೊಂಡಿದ್ದು 1:30-2 ಗಂಟೆ ರಾತ್ರಿ ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲನೂ ರೆಡಿ ಮಾಡಬೇಕಲ್ವ, ತಾಂಬೂಲಕ್ಕೆ ಮುತ್ತೈದೆಯರಿಗೆ ಕೊಡಬೇಕಲ್ವ. ಸೊ ಅದಕ್ಕೆ ಈ ರೀತಿ
ಮಹಿ ಪ್ರಿಪೇರ್ ಮಾಡ್ತಾಯಿದ್ರು, ಏನಂತಾರೆ ಬ್ಲೌಸ್ ಪೀಸ್ ಬರುತ್ತಲ್ವ ಅದನ್ನು ಈ ರೀತಿ ಪ್ಯಾಕ್ ಮಾಡಿ ಕೊಡೋಣ, ಇಲ್ಲ ಕೊಳೆ ಆಗಿಬಿಡುತ್ತೆ ಬನಾನ ಎಲ್ಲ ಹಾಕಿದಾಗ ಅಂತ ಹೇಳಿ ಈ ರೀತಿ ಪ್ಯಾಕ್ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಅಕ್ಕ ಮತ್ತು ನಮ್ಮ ಆಂಟಿ ಇಬ್ಬರೂ ಸೇರಿಕೊಂಡು ಅರ್ಶಿನ ಕುಂಕುಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅದಾದಮೇಲೆ ಮಹಿ ಫ್ರೆಂಡು ಹರಿಯಣ ಅಂತ, ಸೊ ಅವರು ಕೂಡ ಬಂದು ಇಲ್ಲಿ ಹೆಲ್ಪ್ ಮಾಡ್ತಾರೆ. ಅಂದರೆ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ದರೆ ಬೇಗ ಆಗುತ್ತೆ ಅಂತ ಹೇಳಿ ಮಾಡ್ತಾಯಿದ್ವಿ. ಏನಂತಾರೆ ಬೆಳಿಗ್ಗೆ ನನಗೆ 11:15ಕ್ಕೆ ಕೂರಿಸ್ಬೇಕಿತ್ತಲ್ವ ಸೀಮಂತಕ್ಕೆ. ಸೊ ನಾವೆಲ್ಲ ಎದ್ದು ಸ್ನಾನ ಮಾಡಿ ರೆಡಿ ಆಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಆದಷ್ಟು ನಾವು ರಾತ್ರಿಯೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಮತ್ತು ತಟ್ಟೆನೆಲ್ಲ ಜೋಡಿಸೋದಕ್ಕೆ ಏನೇನು ಇಡಬೇಕು, ಯಾವ್ಯಾವ ತಟ್ಟೆಯಲ್ಲಿ ಏನೇನು ಐಟಮ್ಸ್ನ ಇಡಬೇಕು ಅಂತ ಹೇಳಿ ನಾವು ರಾತ್ರಿಯೇ ಎಲ್ಲ ಡಿಸೈಡ್ ಮಾಡ್ಕೊಳ್ತಾ ಇದ್ವಿ. ನಾನು ಟೋಟಲಾಗಿ ನನಗೆ ಶಾಸ್ತ್ರಕ್ಕೆ ಅಂತ ಇಟ್ಟಿದ್ದು 23 ತಟ್ಟೆ. ನಾವು ಫಸ್ಟ್ ಅಂದ್ಕೊಂಡ್ವಿ 9 ಅಥವಾ 13 ಆ ಥರ ಇಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆಮೇಲೆ ಹೋಗ್ತಾ 23 ತಟ್ಟೆ ಆಗೋಯಿತು ಶಾಸ್ತ್ರಕ್ಕೆ. ಸೊ ತುಂಬಾ ಜಾಸ್ತಿನೇ ಇಟ್ಬಿಟ್ಟಿದ್ವಿ. ಚೆನ್ನಾಗಿತ್ತು ಏನೋ ಒಂಥರ. ಇಲ್ಲಿ ನಾನು ಮಹಿಗೆ ರೇಗಿಸ್ತಾ ಇದ್ದೀನಿ, ನನ್ನ ಕಳಿಸೋದ್ರಲ್ಲ ನಿಂತಿದ್ದೀರಾ ಅಲ್ವಾ ನೀವು ಅಂತ. ಇದು ಲಾಸ್ಟ್ ದಿನ, ಕೊನೆ ದಿನ ರೀ, ಕೊನೆ ದಿನ. ಒಳ್ಳೇದಾಗ್ಲಪ್ಪ. ನಾಳೆ ಬೆಳಿಗ್ಗೆ ಹೊರಟೋಗ್ತೀನಿ ನಾನು. ಏನು ಇದೇನೋ ಇಂಡಿಯಾ ಪಾಕಿಸ್ತಾನ ವಾರ್ ಝೋನ್ ಹೋದಂಗೆ. ನಾಳೆ ಹೊರಟೋಗ್ಬಿಡ್ತೀನಿ. ಮಾಡ್ಕೋತೀರಾ ನೀವು? ಏನು 100 ಕಿಲೋಮೀಟರ್ ದೂರ ಇದೆಯಾ? ಕಾಯ್ಕೊಂಡು ಕೂತಿದ್ದಾರೆ. ನೀನ್ ಕಳ್ಸ್ಬಿಟ್ಟು ನಾನು ಟ್ರಿಪ್ ಹೋಯ್ತೀನಿ. ಪಲ್ಸ್ ತಂದಿದ್ಯಾ? ನನ್ ಬುಲೆಟ್ ಇನ್ನು ತಿಂಡಿಗಳೈತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಮೇಕಪ್ ಆರ್ಟಿಸ್ಟ್ನ ಕರೆಸ್ಕೊಂಡಿದ್ದೆ 6 ಗಂಟೆಗೆ. ಹೇರ್ ಎಲ್ಲ ಸ್ವಲ್ಪ ಒದ್ದೆ ಇತ್ತು ಅಂತ ಹೇಳಿ ಹೇರ್ ಡ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಮೇಕಪ್ ಕೂಡ ಮಾಡಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ನನ್ನ ಸೀಮಂತಕ್ಕೆ ಮೇಕಪ್ ಅಂತ. ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಏನು ಅಂತ. ಸ್ಕಿಪ್ ಮಾಡದೆ ನೋಡ್ತಾ ಹೋಗ್ತಾ ಇರಿ. ಆ್ಯಂಡ್ ಏನು ಹೇಳ್ತಾರೆ ಇವ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮೇಕ್ ಓವರ್ ಮಾಡಿಕೊಡ್ತಾರೆ ನಮಗೆ. ಆಮೇಲೆ ನೀವು ಯಾವ ರೀತಿ ಕೇಳ್ತಿರೋ ಅದೇ ರೀತಿ ನಿಮಗೆ ಕಂಫರ್ಟೇಬಲ್ ಆಗಿರೋ ರೀತಿಯೇ ಮೇಕಪ್ ಮಾಡಿಕೊಡ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ನನಗಂತೂ ನಾನು ಮದುವೆ ಹೆಣ್ಣು ಥರನೇ ಕಾಣಿಸ್ತಾ ಇದ್ದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಬಂದವರೆಲ್ಲ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು ಅಂತ ಹೇಳಿ. ಅದನ್ನು ಕೇಳೋದಕ್ಕೆ ಒಂದು ಚೆಂದ ಅಲ್ವಾ. ಸೊ ಫೈನಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ನಾನು. ಆ್ಯಂಡ್ ನನ್ನ ಸ್ಯಾರಿ ಕಲರ್ ಬಂದು ಬ್ಲೂ ಮತ್ತು ಏನಂತಾರೆ ಬಾಟಲ್ ಗ್ರೀನ್ ಕಲರ್. ಬಟ್ ಕ್ಯಾಮ್ರಾದಲ್ಲಿ ನಿಮಗೆ ಬಾಟಲ್ ಗ್ರೀನ್ ಬಂದು ಸ್ಕೈ ಬ್ಲೂ ಟೈಪ್ ಏನೋ ಕಾಣಿಸುತ್ತೆ. ಐ ಮೀನ್ ರಾಮ ಗ್ರೀನ್ ಕಲರ್ ಏನೋ ಕಾಣಿಸುತ್ತೆ. ಬಟ್ ನನ್ನ ಸ್ಯಾರಿ ಬಂದು ಬಾಟಲ್ ಗ್ರೀನ್ ಇದೆ, ಬ್ಲೂ ಕಲರ್ ಬ್ಲೌಸ್ ಇದೆ. ಸಾರಿ, ಇಲ್ಲಿ ಪಾಪು ಬೇರೆ ಎದೊಳ್ತಿದ್ದಾನೆ, ಅವನು ಬೇರೆ ನೋಡ್ಕೊಳ್ತಾ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದರಲ್ಲೂ ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ ಅಷ್ಟೇ. ಸೊ ಏನು ಹೇಳೋದು, ಮೇಕಪ್ ಬಗ್ಗೆ ಏನು ಹೇಳಿದ್ರು ಸಾಕಾಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ವರ್ಕ್ ಮಾಡಿಕೊಟ್ರು ನನಗೆ. ಅಷ್ಟು ಇಷ್ಟ ಆಯಿತು ಮೇಕಪ್ಪು. ಸೊ ನಾನು ಇವ್ರ ನಂಬರ್ ಮತ್ತು ಇನ್ಸ್ಟಾಗ್ರಾಮ್ ID ಆಗಿರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಏನೇ ಒಂದು ಫಂಕ್ಷನ್ ಇರ್ಬೋದು. ಸೊ ಇವರು ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ, ಓಕೆನಾ? ಆಮೇಲೆ ಇನ್ನೊಂದು ಹೇಳಿಬಿಡ್ತೀನಿ, ಏನೈಶು ಈ ರೀತಿ ಕೂತಿದ್ದೀರಾ ಹಾಗೆ ಹೇಗೆ ಅಂತ ಕೆಲವೊಬ್ಬರು ಕಮೆಂಟ್ ಮಾಡ್ಬೋದು. ನನಗೆ ಯಾವ ರೀತಿ ಕಂಫರ್ಟೇಬಲ್ ಅನಿಸುತ್ತೋ ನಾನು ಆ ರೀತಿಯೇ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೆ. ಏನಕ್ಕೆ ಅಂತ ಹೇಳಿದ್ರೆ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಮೈ ಮೇಲೆಲ್ಲ ಜಾಸ್ತಿ ಏನಂತಾರೆ ಈ ರೀತಿ ಡೀಪ್ ಇದ್ದರೆ ನೆಕ್ ಹತ್ರ ಎಲ್ಲ ಕವರ್ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಬ್ಲೌಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ದೆ. ಸ್ಯಾರಿ ಒಂದು ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಸೊ ಯಾರೂ ಬ್ಯಾಡಾಗಿ ಕಮೆಂಟ್ ಮಾಡಬೇಡಿ, ಓಕೆನಾ? ಸೊ ನಮ್ಗೆ ಕಂಫರ್ಟೇಬಲ್ಲು ನಮಗೇನು ಅನಿಸುತ್ತೋ ನಾವು ಅದನ್ನೇ ಮಾಡಬೇಕಲ್ವ. ಸೊ ನಾನಿಲ್ಲಿ ಅಸಹ್ಯವಾಗಿ ಕಾಣಿಸೋ ಥರ ನಾನೇನು ಕೂತಿಲ್ಲ. ಸೊ
ಬ್ಯಾಡ್ ಕಮೆಂಟ್ ಮಾಡಬೇಡಿ ಅಂತ ನಾನು ಮೊದಲೇ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ ಯಾಕೆ ಈ ರೀತಿ ಕೂತಿದ್ದೀನಿ ಅಂತ, ಓಕೆನಾ. ಆಮೇಲೆ ಹೇರ್ ಸ್ಟೈಲ್ ಬಗ್ಗೆ ಹೇಳೋದೇ ಮಾಡ್ತದೆ. ಹೇರ್ ಸ್ಟೈಲ್ ಮಾತ್ರ ಅಲ್ಟಿಮೇಟ್. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಕೂದಲಿಂದನೇ ಆ ರೀತಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಯಾವುದೇ ರೀತಿ ಎಕ್ಸ್ಟ್ರಾ ಹೇರೆಲ್ಲ ಹಾಕಿರಲಿಲ್ಲ. ನನ್ನ ಒರಿಜಿನಲ್ ಹೇರ್ ಏನಿದೆ ಅದರಲ್ಲೇ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಪಾಪು ಕೂಡ ಎದ್ದೊಳ್ತಾ ಇದ್ದಾನೆ. ಅವನಿಗೆ ಫೀಡ್ ಮಾಡಬೇಕು. ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋದಕ್ಕೂ ಆಗೋದಿಲ್ಲ. ಸೊ ನಾನು ಮ್ಯೂಸಿಕ್ನ ಪ್ಲೇ ಮಾಡಿ ಬಿಡ್ತೀನಿ. ಅವ್ರು ಯಾವ ರೀತಿ ಮೇಕಪ್ ಮಾಡಿದ್ದಾರೆ ಸೊ ಪ್ರತಿಯೊಂದು ನಿಮ್ಮ ಮುಂದೆ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ. ಆ್ಯಂಡ್ ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅಂತ ವೆಯ್ಟ್ ಮಾಡಿ, ಓಕೆನಾ.
ಸಖತ್ತಾಗಿದೆ ಮಾತ್ರ. ನಂಗೆ ಹೇರ್ ಸ್ಟೈಲ್ ಅಂತೂ ನಂಬೋಕೆ ಆಗ್ತಿಲ್ಲ, ನಂದೇ ಇದು ಹೇಳು ಅಂತ. ಅದು ಫಸ್ಟ್ ಕೇಳಿದ್ರೆ ಅದಕ್ಕಾದ್ರೆ ಕರ್ಸ್ ಹಾಕಿ ಮಾಡ್ಬೋದಿತ್ತು. ಇದೇನ್ ಗೊತ್ತಾ, ಸ್ಟ್ರೈಟೇ ಇರ್ಬೇಕು ಇದಕ್ಕೆ. ನಿಮ್ದು ಆಟೋ ಇದು ಬ್ಲೋ ಡ್ರೈ ಮಾಡಿ ಸ್ಟ್ರೈಟ್ ಮಾಡಿ ಕ್ರಿಂಪ್ ಮಾಡಿದ್ರಲ್ವ, ಅದಕ್ಕೆ ಡಬಲ್ ಕಾಣ್ತಿದೆ. ಈ ಹೇರ್ ಸ್ಟೈಲ್ಗೆ ಸ್ಟ್ರೈಟೇ ಇರ್ಬೇಕು, ಕರ್ಸ್ ಇದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಎಕ್ಸ್ಟೆನ್ಷನ್ ಹಾಕಕ್ಕೆ ಹೋಗ್ಲಿಲ್ಲ. ಚೆನ್ನಾಗೈತೆ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಸೀಮಂತ್ ಆಗಿರೋದ್ರಿಂದ ನಾನು ಈ ರೀತಿ ರೆಡಿ ಆಗಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ನಾನೇನು ಹೇಳೋ ಅವಶ್ಯಕತೆನೇ ಇಲ್ಲ, ನೋಡ್ತಿರೋ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸ್ತಿದ್ದೀನಿ ಏನು ಅಂತ ಎಲ್ಲ ಹೇಳಿ. ಸೊ ನನಗೆ ಮೇಕ್ ಓವರ್ ಮಾಡಿಕೊಟ್ಟಿದ್ದು, ಸೊ ಫೋಟೋ ಶೂಟ್ ಮಾಡಿಸ್ದೆ ಅಲ್ವಾ, ಸೊ ಇವ್ರ ಹತ್ರನೇ ನಾನು ಸೀಮಂತಕ್ಕೂ ಕೂಡ ಮೇಕಪ್ ಮಾಡಿಸ್ಕೊಂಡಿರೋದು. ನಿಮಗೆ ಯಾರಿಗೆಲ್ಲ ಇವೆಂಟ್ಸ್ ಇರ್ಬೋದು ಅಥವಾ ಏನೇ ಸೀಮಂತ ಇರ್ಬೋದು, ಫೋಟೋಶೂಟ್ ಇರ್ಬೋದು, ಪ್ರತಿಯೊಂದಕ್ಕೂ ಇವರು ಮೇಕ್ ಓವರ್ ಮಾಡಿಕೊಡ್ತಾರೆ. ಆ್ಯಂಡ್ ವಿತ್ ಹೇರ್ ಸ್ಟೈಲ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮ್ಮ ಈವೆಂಟ್ಸ್ ಏನೇ ಇದ್ದರೂ ಇವ್ರ ಪೇಜ್ಗೆ ಹೋಗಿ ನೀವು DM ಮಾಡಿ ಬುಕ್ ಮಾಡ್ಕೊಳ್ಬೋದು. ಸೊ ಇವತ್ತು ನನಗೆ ಯಾವ ರೀತಿ ಮೇಕ್ ಓವರ್ ಮಾಡಿದ್ದೀರಾ? ಇದು ಬಂದು ಸೀಮಂತ ಮೇಕ್ ಓವರು. ಮಾಮೂಲಿ ಬ್ರೈಡಲ್ ಮೇಕ್ ಓವರ್ ಮಾಡಿರೋದು ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನನಗೆ ಎಕ್ಸ್ಪೆಕ್ಟೇಷನ್ ಇದ್ದಿದೆ ಯಾವ ಥರನೋ, ಹೇಗೆ ಬರುತ್ತೋ ಅಂತೆಲ್ಲ ಟೆನ್ಷನ್ ಇತ್ತು. ಆದರೆ ನೋಡಿದ್ರೆ ಫೈನಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಹ್ಯಾಪಿ ಆಯಿತು. ಹೌದಾ? ಮೇಕಪ್ ಮಾಡಿ ಫೈನಲ್ ಲುಕ್ ಎಲ್ಲ ಬಂದಾಗ ತುಂಬ ಖುಷಿ ಆಯ್ತು. ಇವ್ರಿಗೆ ಎಷ್ಟು ಖುಷಿ ಆಯ್ತು ಏನೋ ಗೊತ್ತಿಲ್ಲ, ನನಗೆ ತುಂಬ ಖುಷಿ ಆಗಿದೆ. ಚೆನ್ನಾಗಿ ಬಂದಿದೆ. ಪ್ರತಿ ಒಂದು ಸ್ಟೆಪ್ಸಲ್ಲೂ ಕ್ಲೀನಾಗಿ ನಾನು ಹಿಂಗೆ ಅಂದ್ಕೊಂಡಿದ್ದೆ ಆ ಥರ ಬಂದಿದೆ. ಹೌದು, ನನಗಂತೂ ಸೇಮ್ ಒಳ್ಳೆ ಮದುವೆ ಹೆಣ್ಣು ಥರನೇ ಫೀಲ್ ಆಗ್ತಿದೆ. ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಟ್ಟಿದ್ದಾರೆ. ಬ್ರೈಡಲ್ ಮೇಕಪ್ಪೇ ಮಾಡಿರೋದು, ಬ್ರೈಡಲ್ ಮೇಕಪ್ ಮಾಡಿರೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೇನು ಶಾಸ್ತ್ರಕ್ಕೆ ನಾನು ಹೋಗಿ ಕೂತ್ಕೋಬೇಕು. ಸೊ ಮೇಕಪ್ ಎಲ್ಲ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಎಲ್ಲ ಮಾಡ್ಕೊಂಡು ಇಷ್ಟೋ ತನಕ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಇನ್ನೇನು ಶಾಸ್ತ್ರಕ್ಕೆ ಕೂರಿಸ್ತಾರೆ, ಹೋಗಬೇಕು. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇವ್ರದ್ದು 10K ಆಗಲಿ ಸಬ್ಸ್ಕ್ರೈಬ್ಸ್ ಅಂತ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಇವರ ಪೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.